ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಸರ್ಕಾರದ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಹಣ ವಸೂಲಿಯ ದಂಧೆ ನಡೀತಾ ಇದೆ. ಸಹಜ ಹೆರಿಗೆ ಇದ್ರೂ ಕೂಡ ಸಿಸೇರಿಯನ್ ಮಾಡಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂತ ಗಂಭೀರ ಆರೋಪ ಇದು. ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕೇಳಿಬಂದಿರುವ ಆರೋಪ, ಸಾಮಾನ್ಯ ಹೆರಿಗೆ ಆಗೋದಿಲ್ಲ, ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ವೈದ್ಯರು ಆಪರೇಟ್ ಮಾಡ್ತಾ ಇದ್ದಾರೆ. ಆಪರೇಷನ್ ನೀವು ಮಾಡಿಸಲಿಲ್ಲ ಅಂತ ಹೇಳಿದ್ರೆ ಜೀವಕ್ಕೇನೆ ಅಪಾಯ ಇದೆ ಅನ್ನುವಂತಹ ಬೆದರಿಕೆಯನ್ನು ಹಾಕುವಂಥದ್ದು ಅಲ್ಲಿದ್ದಂತಹ ವೈದ್ಯರು. ಒಂದು ಹೆರಿಗೆಯ ಶಸ್ತ್ರಚಿಕಿತ್ಸೆಗೆ 5 ರಿಂದ 10 ಸಾವಿರ ಹಣ ವಸೂಲಿಯನ್ನು ಮಾಡ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಜನರಿಂದ ಈ ರೀತಿಯಾಗಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಜನರು ನಮ್ಮ ಬಳಿ ಹಣ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅಪಾಯ ಆಗುತ್ತೆ ಅಂತ ಹೇಳಿ ಜನರಿಗೆ ಬೆದರಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಬಳಿ ಹಣ ಇಲ್ಲ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಯನ್ನ ಆಯ್ದುಕೊಂಡು ಜನರು ಬಂದ್ರೆ ಉತ್ತಮ ರೀತಿಯಲ್ಲಿ ಸೇವೆ ಸಿಗುತ್ತೆ ಅಂತ ಇಲ್ಲಿ ಅವರಿಂದಲೇ ಹಣ ಪೀಕ್ತಾ ಇರುವಂತ ವೈದ್ಯರು. ಹೊಸಪೇಟೆ ನಗರದಲ್ಲಿರುವಂತಹ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಈ ಆಸ್ಪತ್ರೆಯ ಚಿತ್ರಣ ಇದು. ಹಣ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಅಂತ ಮಹಿಳೆಗೆ ಭಯ ಬೀಳಿಸೋ ವೃದ್ಧರು ಇವರು. ದುಡ್ಡು ತಗೊಳ್ತಾರೆ ಅನ್ನುವಂಥ ವಿಚಾರಕ್ಕೆ ಬಹಳಷ್ಟು ಚರ್ಚೆ ಇದೆ ಸಾರ್ವಜನಿಕ ವಲಯಗಳಲ್ಲಿ. ಏನು ಹೇಳ್ತೀರಿ ಸರ್ ಇದು? ಸೊ ಈಗಾಗಲೇ ನಿನ್ನೆ ಕೆಲವು ಮಾಧ್ಯಮಗಳಲ್ಲಿ ವರದಿಯಾದಂತೆ ನಾನು ಈಗಾಗಲೇ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೀನಿ. ಸೊ ಆಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆ ಇಲ್ಲ, ಆಸ್ಪತ್ರೆಯಲ್ಲಿ ಔಷಧಿಗಳು ದೊರೀತಾ ಇದೆ. ಸೊ ಅನುಚಿತ ವರ್ತನೆ ಕುರಿತಂತೆ ನಾನು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಮತ್ತು ಸಿಬ್ಬಂದಿಗಳಿಗೆ ಈಗಾಗಲೇ ನಿರ್ದೇಶನವನ್ನು ಕೊಟ್ಟಿದ್ದೀನಿ, ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಅಕಸ್ಮಾತ್ ಅಂಥ ಆರೋಪ ಮತ್ತೊಮ್ಮೆ ಏನಾದರೂ ಪುನರಾವರ್ತನೆಯಾದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ ಅಂತೇಳಿ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀನಿ. ಸರ್, ಈಗ ಆಲ್ರೆಡಿ ಒಂದು ದೂರು ಕೂಡ ಬಂದಿದೆ, ಮೇಲ್ ಕೂಡ ಬಂದಿದೆ. ಹೆರಿಗೆಗೆ ದುಡ್ಡು ತಗೊಳ್ತಾರೆ, 5,000 ರೂಪಾಯಿ ತಗೊಂಡಿದ್ದಾರೆ ಅನ್ನುವಂಥದ್ದು ಕೂಡ. ಸೊ ಯಾರೇ ಆಗಲಿ, ಯಾಕಂತ ಹೇಳಿದ್ರೆ ಈ ಆಸ್ಪತ್ರೆಗೆ ಬರ್ತಕ್ಕಂಥವ್ರು ಬಹುತೇಕ ಬಡವರು, ಸೊ ನಿರ್ಗತಿಕರು, ಬೇರೆ ಬೇರೆ ಬಡವರೇ ಬರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಹೆರಿಗೆ ಸಂದರ್ಭದಲ್ಲಿ ಬಹುತೇಕ ಸಿಸೇರಿಯನ್ ಮಾಡಬೇಕಾದ್ರೆ ಒಂದಷ್ಟು ದುಡ್ಡು ಕೊಡಬೇಕು, ವೈದ್ಯರಿಗೂ ಕೊಡಬೇಕು, ಸಿಬ್ಬಂದಿಗಳಿಗೂ ಕೊಡಬೇಕು ಅನ್ನುವಂಥದ್ದು ಇದೆ. ಏನು ಈ ಮೂಲಕ ಏನು ಹೇಳ್ತಾರೆ ಸರ್? ಇಲ್ಲ, ಸಾರ್ವಜನಿಕ ಆಸ್ಪತ್ರೆಗಳಿಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥ ಎಲ್ಲ ರೋಗಿಗಳು ಶ್ರೀಮಂತರೇ ಇರಲಿ ಬಡವರೇ ಇರಲಿ, ಯಾರೇ ನಮ್ಮ ಆಸ್ಪತ್ರೆಗೆ ಬಂದರೂ ಅವ್ರನ್ನ ರೋಗಿಗಳಿಗೆ ಉಚಿತವಾಗಿ ನೋಡ್ತಕ್ಕಂಥ ಕೆಲಸ ನಮ್ಮ ಜವಾಬ್ದಾರಿಯಾಗಿದೆ. ಸೊ ಆ ನಿಟ್ಟಿನಲ್ಲಿ ಈಗೇನು ನೀವು ಯಾವುದೋ ಒಂದು ದೂರೊಂದಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನಾನು ವಿವರವಾದ ವರದಿಯನ್ನು ತರಿಸ್ಕೊಂಡು ಯಾರು ಆ ರೀತಿ ವರ್ತನೆ ಮಾಡಿದ್ದಾರೆ ಅಂತ ಏನಾದರೆ ನಿಜವಾಗ್ಲೂ ಖಂಡಿತವಾಗ್ಲೂ ಕ್ರಮ ಜರುಗಿಸ್ತೀವಿ. ಈಗ ನಮ್ಮಲ್ಲಿ ಔಷಧಿಗಳ ಕೊರತೆ ಆಗಿ ಮುಖ್ಯವಾಗಿ ಯಾವ್ಯಾವ ಔಷಧಿಗಳು ನಮ್ಮಲ್ಲಿ ತುರ್ತಾಗಿ? ಈಗಾಗಲೇ ನಮ್ಮಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಸುಮಾರು 162 ಐಟಮ್ಗಳು ಡ್ರಗ್ಗಳಿದ್ದಾವೆ. ಮತ್ತು ಅವರಿಗೆ ಸ್ಥಳೀಯ ಸಂಪನ್ಮೂಲಗಳು ಏನು ನಮಗೆ ಬರುತ್ತೆ, ABRK ಇರ್ಬೋದು, ಅವ್ರದ್ದು ARS ಅಮೌಂಟ್ ಇರ್ಬೋದು, NFDS ಇರ್ಬೋದು. ಸೊ ಲಭ್ಯವಿರುವ ಅನುದಾನದಲ್ಲಿ ಅವರ ಅಗತ್ಯಕ್ಕೆ ತಕ್ಕಂತೆ ಸೊ ಯಾವ ರೋಗಿಗಳಿಗೂ ಔಷಧಿಯನ್ನು ಹೊರಗಡೆ ಬರೆದುಕೊಡೋ ರೀತಿಯಲ್ಲಿ ಎಲ್ಲವನ್ನು ಖರೀದಿ ಮಾಡಲಿಕ್ಕೆ ಈಗಾಗಲೇ ಸ್ಪಷ್ಟ ನಿರ್ದೇಶನ ಸರ್ಕಾರದಿಂದ ಬಂದಿದೆ. ಈಗ ನಮ್ಮಿಂದನೂ ಈಗಾಗಲೇ ಆದೇಶವನ್ನು ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ ಈಗಾಗಲೇ ಮೊದಲೇ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಬಡವರು ತಮ್ಮ ಬಳಿ ಹಣ ಇಲ್ಲ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಯನ್ನ ಚೂಸ್ ಮಾಡಿ ಬಂದ್ರೆ ಇಲ್ಲಿ ವೈದ್ಯರು ನಡೆಸ್ತಾ ಇರುವಂತಹ ದಂಧೆ ಎಂತದ್ದು? ಆರೋಪಗಳ ಬಗ್ಗೆ ಆಸ್ಪತ್ರೆಯ ವೈದ್ಯರು ಅಥವಾ ಆಡಳಿತ ಮಂಡಳಿ ಏನಾದರೂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರಾ, ಹೇಗೆ? ಹೌದು ದಿವ್ಯಾ, ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ಅದೊಂಥರ ಬಡವರಿಗೆ ಸಂಜೀವನಿ. ಇಲ್ಲಿ ಯಾವುದೇ ರೋಗ ಇದ್ರೂ ಕೂಡ ನಮ್ಗೆ ಚಿಕಿತ್ಸೆ ಸಿಗುತ್ತೆ. ಅದು ಸಾರ್ವಜನಿಕ ಆಸ್ಪತ್ರೆ ಅಂದ್ರೆ ಅದು ಉಚಿತ ಚಿಕಿತ್ಸೆ ಅನ್ನುವಂತಹ ಒಂದು ಭಾವನೆ ಇದೆ. ಆ ನಿಟ್ಟಿನಲ್ಲಿ ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಂದಿಷ್ಟು ಹೆರಿಗೆಗೆ ಅಂದ್ರೆ ಸಿಜೇರಿಯನ್ ಮಾಡೋದಕ್ಕೆ ಪೋಷಕರಿಂದ ಮತ್ತು ಸಿಜೇರಿಯನ್ ಏನ್ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ದುಡ್ಡು ತಗೋತಾರೆ ಅಂತಕ್ಕಂಥ ಒಂದು ಕಂಪ್ಲೇಂಟ್ ಕೂಡ ಬಂದಿತ್ತು. ಅದೇ ರೀತಿಯಾಗಿ ವಿನೋದ್ ಅಂತಕ್ಕಂಥ ಒಬ್ರು ಮೇಲ್ ಕೂಡ ಮಾಡ್ತಾರೆ, ಅಂದ್ರೆ ಮೇಲ್ ಮಾಡಿ PH ಅವ್ರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೂಡ ರಿಜಿಸ್ಟರ್ ಮಾಡ್ತಾರೆ. ಸೊ ಹಾಗಾಗಿ ಒಂದು ಹೆರಿಗೆಗೆ 5,000 ರಿಂದ 10,000 ರೂಪಾಯಿ ವಸೂಲಿ ಮಾಡ್ತಾರೆ ಅಂತಕ್ಕಂಥ ಆರೋಪ ಕೂಡ ಇದೆ. ಅಂದ್ರೆ ಹಣ ಕೊಟ್ರೆ ಮಾತ್ರ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡ್ತಾರೆ, ಇಲ್ಲಾಂದ್ರೆ ಹೆರಿಗೆ ಮಾಡೋದಕ್ಕೆ ಹಿಂದು ಮುಂದೆ ನೋಡ್ತಾರೆ, ಇಲ್ಲಾಂದ್ರೆ ಕೊಪ್ಪಳ ಆಸ್ಪತ್ರೆಗೆ ಬರೆದು ಕೊಡ್ತಾರೆ ಅಂತಕ್ಕಂಥ ಒಂದು ಕಂಪ್ಲೇಂಟ್ ಇದೆ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ 5,000 ರೂಪಾಯಿಯನ್ನ ತೆಗೆದುಕೊಳ್ಳುವಂತವ್ರು ಇಲ್ಲಿ ಡಿ ಗ್ರೂಪ್ ಮತ್ತು ಕೆಲವು ಸಿಬ್ಬಂದಿಗಳು ತೆಗೆದುಕೊಳ್ತಾರೆ ಅಂತಕ್ಕಂಥ ಆರೋಪ ಕೂಡ ಇದೆ. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ಗೆ ಏನು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ DH ಅವರು, ಲಿಂಗರಾಜ್ ಅವರು. ನಮ್ಮಲ್ಲಿ ಯಾವುದೇ ರೀತಿಯಾದಂತ ಆತರನಾದಂತ ಒಂದು
ಯಾವುದೇ ರೀತಿಯಾದಂತಹ ಆರೋಪ ಇಲ್ಲ, ಯಾವುದೇ ರೀತಿಯ ದುಡ್ಡು ತಗೊಳ್ಳಲ್ಲ ಅಂತಕ್ಕಂಥದ್ದನ್ನು ಕೂಡ ಬಹಳ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ವಿನೋದ್ ಅಂತಕ್ಕಂಥ ಒಬ್ರು ಕೂಡ ಈಗ ಆಲ್ರೆಡಿ DHOಗೆ ಮೇಲನ್ನ ಮಾಡಿದ್ದಾರೆ. ಮೇಲಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ಸಿಬ್ಬಂದಿಗಳಿಂದ ಅಂದ್ರೆ ಎಸ್ಪೆಷಲಿ ರೋಗಿಗಳಿಂದ 5,000 10,000 ರೂಪಾಯಿಗಳನ್ನ ಸಿಜರಿಯನ್ಗೆ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಕೂಡ ಇದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಸಾರ್ವಜನಿಕ ಆಸ್ಪತ್ರೆ ಬಡವರ ಸಂಜೀವನಿ ಆಗಬೇಕು, ಆದ್ರೆ ಇಲ್ಲಿ ದುಡ್ಡು ಕೀಳತಕ್ಕಂತಹ ಒಂದು ನರಕಕೂಪ ಆಗಿದೆ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಒಂದಿಷ್ಟು ಗೊತ್ತಾಗ್ತಾ ಇದೆ. ಆದ್ರೆ ಈಗ ಹೊಸದಾಗಿ ಬಂದಿರತಕ್ಕಂತ DHO ಆಗಿರ್ತಕ್ಕಂಥ ಲಿಂಗರಾಜ್ ಅವರು ಈಗ ಮೊಟ್ಟ ಮೊದಲ ಬಾರಿಗೆ ಒಂದಿಷ್ಟು ಸ್ಟೆಪ್ ಅನ್ನ ತೆಗೆದುಕೊಂಡಿದ್ದಾರೆ. ನೋಟಿಸ್ ಕೊಡ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇದಕ್ಕೆ ಕೂಡಲೇ ಉತ್ತರ ಕೊಡಬೇಕು. ಈ ರೀತಿ ಮುಂದೆ ಘಟನೆ ಆಯ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅವರನ್ನ ಸಸ್ಪೆಂಡ್ ಮಾಡತಕ್ಕಂಥದ್ದು ಕೆಲಸವನ್ನ ನಾನು ಮಾಡ್ತೇನೆ ಅಂತಕ್ಕಂಥದ್ದು ಕೂಡ ಜಿ ಕನ್ನಡ ನ್ಯೂಸ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.